ನಂತರ ರಕ್ಷಿತ್ ರಂಜನೆ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾನಾಗ್ಲೇ ಹೇಳ್ದೆ ಕೆಸರಡೊಂಜಿ ದಿನದ ಪ್ರಮುಖ ಆಕರ್ಷಣೆಯಾಗಿದ್ದವರೇ ರಕ್ಷಿತ್ ಶೆಟ್ಟಿ ಅಂತ. ಹಾಗಾಗಿ ಅಲ್ಲಿ ಸೆಲ್ಫಿಗಳದ್ದೇ ಕಾರ್ಬಾರು. ಆ ಸಂದರ್ಭಗಳು ಹೇಗಿತ್ತು ನೀವೇ ನೋಡಿ. ಕೆಸರಿನಲ್ಲಿ ಆಡೋದು ಉರುಳಾಡೋದು ಅಂದ್ರೆ ಅದೊಂಥರ ಮಜಾ. ಕೆಲ ಹೊತ್ತಾದ್ರೂ ಎಲ್ಲಾ ಜಂಜಡಗಳನ್ನ ಬದಿಗೊತ್ತಿ ಸಂಭ್ರಮಿಸಬಹುದು. ಗೆಳೆಯರು ಕೆಸರಿನಲ್ಲಿ ಆಡ್ತಾ ಇದ್ರೆ ಅದನ್ನ ನೋಡಿ ಎಂಜಾಯ್ ಮಾಡೋ ಸರದಿ ಹಿರಿಯರದ್ದು. ಕೆಸರು ಅಂತ ಹೇಳಿದ್ರೆ ಮಣ್ಣು, ನಾವೆಲ್ಲರೂ ಮಣ್ಣಿನ ಮಕ್ಕಳು, ಮತ್ತೆ ಮಣ್ಣಿನಲ್ಲಿ ಮಕ್ಕಳಾಗಿ ಬೆರೆಯುವಂತ ಇವತ್ತು ದಿವಸ. ಸೊ ವರ್ಷಕ್ಕೊಮ್ಮೆ ಈ ಒಂದು ಕಾರ್ಯಕ್ರಮಗಳನ್ನು ಮಾಡುವುದರಿಂದ ಎಲ್ಲ ಯುವ ಜನತೆಗೆ ಹಾಗೂ ಇನ್ನು ಮುಂದೆ ಬರುವಂತಹ ಮಕ್ಕಳಿಗೆ ಈ ಮಣ್ಣಿನ ಅವಶ್ಯಕತೆಗಳು, ನೀರು, ಕೆಸರು ಅಂತ ಏನೇ ಅಂತ ಹೇಳ್ತೇವೆ ಅದು ಯಾವುದರ ಮಹತ್ವ ಗೊತ್ತಿರುವುದಿಲ್ಲ. ಆ್ಯಕ್ಚುಲಿ ಈಗಿನ ಮಕ್ಕಳು 24 ಗಂಟೆ ಕೂಡ ಕ್ಯಾಂಡಿ ಕ್ರಶ್ ಹಾಗೂ ಇನ್ಯಾವುದು ಗೇಮ್ಸ್ಗಳಲ್ಲಿ ಫುಲ್ ಬ್ಯುಸಿಯಾಗಿರ್ತಾರೆ. ಸೊ ಈ ಬ್ಯುಸಿ ಲೈಫಲ್ಲಿ ನಮ್ಮ ಮಕ್ಕಳಿಗೆ ಮಣ್ಣಿನ ಮಹತ್ವ, ಗದ್ದೆ, ಕೊಯ್ಲು, ನಾಟಿ ಏನು ಅಂತ ಹೇಳೋದು ಯಾವುದು ಗೊತ್ತಿರೋದಿಲ್ಲ. ಸೊ ಇವತ್ತಿನ ದಿವಸ ಇದೆಲ್ಲ ಮಕ್ಕಳಿಗೆ ಗೊತ್ತಾಗ್ತಾ ಇದೆ, ಒಂದು ಐಡಿಯಾ ಬರ್ತಾ ಇದೆ. ಮಣ್ಣು, ಇಲ್ಲಿ ನಾವು ಈ ಗದ್ದೆಯಲ್ಲಿ ನಾವು ಯಾವುದು ಪೋಷಕಾಂಶಗಳು ನಮಗೆ ಸಿಗ್ತದೆ, ಯಾವುದನ್ನು ನಾವು ಬೆಳೆಸ್ತೇವೆ ಅಂತ ಹೇಳೋದು ಇವತ್ತಿನ ಮಕ್ಕಳಿಗೆ ಗೊತ್ತಾಗ್ತದೆ. ಈ ಸಂದರ್ಭದಲ್ಲಿ ಸೆಲ್ಫಿ ಸ್ಪರ್ಧೆಯನ್ನು ಕೂಡ ಆಯೋಜಿಸಲಾಗಿತ್ತು. ಸ್ವತಃ ರಕ್ಷಿತ್ ಶೆಟ್ಟಿ ತಮ್ಮ ಸೆಲ್ಫಿ ತೆಗೆಯುವ ಮೂಲಕ ಸ್ಪರ್ಧೆಗೆ ಚಾಲನೆ ನೀಡಿದ್ರು. ಯುವಕರಂತೂ ರಕ್ಷಿತ್ ಶೆಟ್ಟಿ ಜೊತೆಗೆ ಸೆಲ್ಫಿ ತೆಗೆಸಿಕೊಂಡು ಸಂಭ್ರಮ ಪಟ್ಟರು. ರಕ್ಷಿತ್ ಶೆಟ್ಟಿ ಈಗ ಸೆಲೆಬ್ರಿಟಿ. ನಮ್ಮೂರ ಹುಡುಗ ತಮ್ಮ ಕಣ್ಣೆದುರೇ ಇಷ್ಟೆತ್ತರಕ್ಕೆ ಬೆಳೆದು ನಿಂತಿದ್ದು ಅಲಿಯೂರಿನ ಜನರಿಗಂತೂ ತುಂಬಾ ಹೆಮ್ಮೆ ಇದೆ. ತಮ್ಮ ಏಳಿಗೆಗೆ ತನ್ನೂರಿನ ಜನ ಸಂಭ್ರಮಿಸ್ತಾ ಇರೋದು ಸ್ವತಃ ರಕ್ಷಿತ್ ಶೆಟ್ಟಿಗೆ ಖುಷಿ ತಂದಿದೆ. ನಾನು ಮೊದಲನೇ ಶಾರ್ಟ್ ಫಿಲ್ಮ್ ಮಾಡಬೇಕಾದ್ರೂ ನಾನು ಅಲ್ಲಿವರು ಇದೇ ಅಜ್ಜಿ ಮನೆ, ಇದೇ ಗದ್ದೆಯಲ್ಲೇ ಬಂದು ಶೂಟ್ ಮಾಡಿರೋದು. ಮೊದಲನೇ ಸಿನಿಮಾ ಮಾಡಬೇಕಾದ್ರೂ ಇಲ್ಲಿ ಬಂದು ಶೂಟ್ ಮಾಡಿದ್ವಿ. ಉಡುಪಿಯಲ್ಲಿ ಬಂದು ಶೂಟ್ ಮಾಡಬೇಕಾದ್ರೆ ಇಲ್ಲೇ ಪೂಜೆ ಮಾಡ್ಕೊಂಡು, ಅಲ್ಲಿವರಲ್ಲೇ ಪೂಜೆ ಮಾಡ್ಕೊಂಡು ಹೋಗಿರೋದು. ಸೊ ಆ ರೀತಿ ನೋಡಿದರೆ ತುಂಬ. ಆಮೇಲೆ ಉಳಿದವರು ಕಂಡಂತೆಗೆ ನಾವು ಹುಲಿವೇಷದ್ದು ಬ್ಯಾಂಡ್ ಸೆಟ್ ರೆಕಾರ್ಡ್ ಮಾಡಿರೋದು ಇಲ್ಲಿ ಅಲ್ಲಿರೋ ತಂಡ. ಸೊ ಆ ಥರ ಸುಮಾರು ಮೆಮೊರೀಸ್ ಇದೆ. ಇದು 2ನೇ ವರ್ಷ ಬರ್ತಾ ಇರೋದು. ನಾನು ಹೋದ ವರ್ಷನೂ ಬಂದಿದ್ದೆ, 2ನೇ ವರ್ಷ ಬರ್ತಾ ಇರೋದು. ಹೋದ ವರ್ಷಕ್ಕಿಂತ ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಅರೇಂಜ್ ಮಾಡಿದ್ದಾರೆ ಎಲ್ಲ ಪ್ರೋಗ್ರಾಮ್ಸ್. ನಮ್ಗೆ ಸೊ ಒಳ್ಳೆ ಒಂದು ಫೀಲಿಂಗ್. ನಾನು ಪ್ರತಿ ಸಲ ಬರಬೇಕಾದ್ರೆ ಲಾಸ್ಟ್ ಇಯರ್ ಏನು ಪ್ರೋತ್ಸಾಹ ಕೊಟ್ಟಿದ್ರು, ಆ ಪೈಪೋಟಿಯಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿನೇ ಪ್ರೋತ್ಸಾಹ ಕೊಡೋರು ಇವರು. ಸೊ ಖುಷಿ ಆಗ್ತದೆ. ಅಂದರೆ ಮೋಸ್ಟ್ಲಿ ನಾನು ಫಿಲ್ಮ್ಫೇರ್ ವಿನ್ ಆದದ್ದು ನಾನೇ ಅಷ್ಟು ಅದನ್ನು ಜೀರ್ಣ ಮಾಡಿಕೊಂಡು ಅದನ್ನು ಸೆಲೆಬ್ರೇಟ್ ಮಾಡಿಲ್ವೋ ಏನೋ. ಮೋಸ್ಟ್ಲಿ ಅಷ್ಟು ಅಲ್ಲಿವರವರು ಸೆಲೆಬ್ರೇಟ್ ಮಾಡಿಬಿಟ್ರು. ಸೊ ಡೆಫಿನೆಟ್ಲಿ ತುಂಬ ಖುಷಿ ಆಗ್ತಿದೆ. ಈ ಕೆಸರುಗದ್ದೆ
ರಸ್ತೆಯಲ್ಲಿ ಎಲ್ಲರೂ ಕುಣಿದಿದ್ದು ಒಂದು ರೀತಿಯಲ್ಲಿ ಸಂಭ್ರಮದ ವಾತಾವರಣ. ಅಂದಹಾಗೆ ಮಳೆರಾಯ ಕೂಡ ಅಂದು ರಜಾ ತಗೊಂಡಿದ್ದ. ಹಾಗಾಗಿ ಎಳಿಬಿಸಿಲಿನಲ್ಲಿ ಎಲ್ಲರೂ ಮಜಾ ಮಾಡಿದ್ರು. ಕೆಸರಾಟದ ಗೌಜಿಗೆ ಇನ್ನೊಂದಿಷ್ಟು ರಂಗು ತುಂಬಲಿ ಅಂತ ಕಂಬಳದ ಕೋಣಗಳನ್ನ ಕೆಸರು ಗದ್ದೆಗೆ ತರಲಾಗಿತ್ತು. ಕೋಣದ ಹಗ್ಗ ಹಿಡಿದು ರಕ್ಷಿತ್ ಶೆಟ್ಟಿ ಒಂದಿಷ್ಟು ದೂರ ಕೋಣಗಳ ಜೊತೆಗೆ ಹೆಜ್ಜೆ ಹಾಕಿದ್ರು. ಕೆಸರಡೊಂಜಿ ದಿನದ ಸಂಭ್ರಮದಲ್ಲಿ ರಕ್ಷಿತ್ ಶೆಟ್ಟಿ ಪಾಲ್ಗೊಳ್ತಾರೆ ಅನ್ನೋ ಸುದ್ದಿ ಮಾಧ್ಯಮದ ಮಂದಿಗೂ ಇಂಟ್ರೆಸ್ಟಿಂಗ್ ಆಗಿತ್ತು. ಕ್ಯಾಮೆರಾ ಹಿಡಿದು ಅವರು ಕೆಸರು ಗದ್ದೆಯತ್ತ ದೌಡಾಯಿಸಿದ್ರು. ಪಜಿರ್ಡು ಗುಡ್ಡೆ ಸೀಮೆಡು ನಲಿಪು ನಡಕೆದ ನಡಾವರಿ ರಕ್ಷಿತ್ ಕೆಸರಿನಲ್ಲಿಳಿದು ಕುಡಿಯೋದಂದ್ರೆ ಖಂಡಿತವಾಗ್ಲೂ ಅದು ರಾಜ್ಯ ಮಟ್ಟದ ಸುದ್ದಿ. ಹಾಗಾಗಿ ರಕ್ಷಿತ್ರ ಆಟ ದಾಖಲಿಸೋದಿಕ್ಕೆ ಮಾಧ್ಯಮದ ಮಂದಿಯೂ ಮುಗಿಬಿದ್ದಿದ್ರು. ಎಷ್ಟಾದ್ರೂ ರಕ್ಷಿತ್ ಶೆಟ್ಟಿ ಈಗ ಫಿಲಂ ಫೇರ್ ಗೌರವ ಮುಡಿಗೇರಿಸಿಕೊಂಡವರು. ಹಾಗಾಗಿ ಪತ್ರಕರ್ತರು ಬಿಡ್ಲಿಲ್ಲ. ಹಾಗೆ ಒಂದಿಷ್ಟು ಮುಂದಿನ ಕನಸುಗಳ ಬಗ್ಗೆ ಕೆದಕಿದ್ರು. ಅದಕ್ಕೆ ರಕ್ಷಿತ್ ಏನಂದ್ರು ಗೊತ್ತಾ? ನೀವೇ ಕೇಳಿಸ್ಕೊಳ್ಳಿ. ನೆಕ್ಸ್ಟ್ ಇವಾಗ ರಿಕ್ಕಿ ಅಂತ ಒಂದು ಸಿನಿಮಾ ಆಲ್ಮೋಸ್ಟ್ ರೆಡಿ, ಇವಾಗ ಆಗಸ್ಟಲ್ಲಿ ರಿಲೀಸ್. ಆಮೇಲೆ ನಂತರ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಅಂತ ಒಂದು ಅಕ್ಟೋಬರಲ್ಲಿ ನವಂಬರಲ್ಲಿ ಬರುತ್ತೆ. ಅದರ ನಂತರ ಅವನೇ ಶ್ರೀಮನ್ನಾರಾಯಣ ಅಂತ ಇವಾಗ ಶೂಟಿಂಗ್ ಶುರು ಆಗ್ತಾ ಇದೆ. ಅಲ್ಲ, ಈ ನೆಕ್ಸ್ಟ್ ಶೂಟಿಂಗ್ ಶುರು ಆಗುತ್ತೆ ಆಗಸ್ಟಲ್ಲಿ. ಹೌದು, ಅವನೇ ಶ್ರೀಮನ್ನಾರಾಯಣ ನಂತರ ಮೋಸ್ಟ್ಲಿ ಅಂದರೆ ಡಿಪೆಂಡ್ಸ್ ಅವ್ರದ್ದು ಸ್ಕೆಡ್ಯೂಲ್ ಪ್ರಕಾರ. ಇವಾಗ ಬರಿತಾ ಇದ್ದೀನಿ ಸದ್ಯಕ್ಕೆ. ಬರೆದ ಮೇಲೆ ಒಮ್ಮೆ ಫೈನಲ್ ಡ್ರಾಫ್ಟ್ ತೊಗೊಂಡು ಅವ್ರಿಗೊಂದು ರೀಡಿಂಗ್ ಕೊಟ್ಟು ಆಮೇಲೆ ಅವ್ರದ್ದು ಡೇಟ್ಸ್ ಏನಿದೆ ಅದರ ಮೇಲೆ ಡಿಪೆಂಡ್ ಆಗಿ ಶುರು ಆಗುತ್ತೆ ಪ್ರಾಜೆಕ್ಟ್. ಹೌದು, ಅಂದರೆ ಮಾತುಕತೆ ನಡೀತಾನೆ ಇದೆ. ಅವರೇ ಫಸ್ಟ್ ಆ್ಯಕ್ಚುಲಿ ಸಿನಿಮಾ ಮಾಡೋಣ ಅಂತ ಹೇಳಿ ಉಳಿದವ್ರ ಕಣ್ಣದ್ದು ಇಷ್ಟಪಟ್ಟು ನೋಡಿ, ಅದಕ್ಕೆ ಮುಂಚೆ ಟ್ರೈಲರ್ ಬಂದಾಗಲೇ ನಾನು ಅಪ್ರೋಚ್ ಆಗಿದ್ದರು. ಅದರ ನಂತರ ನನಗೂ ಅಷ್ಟು ನಾನು ಆ್ಯಕ್ಚುಲಿ ಯಾರ ಜೊತೆನೂ ವರ್ಕ್ ಮಾಡಬೇಕು ಅನ್ನೋದು ಇರಲಿಲ್ಲ ನನಗೆ. ಅದೇ ಡೈರೆಕ್ಟರ್, ನನಗೆ ಬರೀ ಆ್ಯಕ್ಟರ್ ಆಗಬೇಕು ಅಂತಲೇ ಆಸೆ ಇದ್ದದ್ದು. ಬಟ್ ಸುದೀಪ್ ಸರ್ ಅಂತಹ ನಟ ಬಂದು ಅಪ್ರೋಚ್ ಆದಾಗ ಡೆಫಿನೆಟ್ಲಿ ಒಮ್ಮೆ ಖುಷಿ ಆಗುತ್ತೆ. ಸೊ ಅವ್ರು ಸ್ಟಾರ್ ಮಾತ್ರ ಅಲ್ಲ, ಒಳ್ಳೆ ನಟ ಆಗಿರೋದ್ರಿಂದ ನನಗೆ ಸರಿ ಇವ್ರಿಗೊಂದು ಏನೋ ಸೂಪರಾಗಿ ಬರೆದು ಏನೋ ಒಂದು ಡೈರೆಕ್ಷನ್ ಮಾಡ್ಬೋದು, ಜೊತೆಗೆ ನಾನು ಸ್ವಲ್ಪ ಆ್ಯಕ್ಟ್ ಮಾಡ್ತೀನಿ ಸೈಡಲ್ಲಿ ಅಂತ ನನ್ನೊಂದು ಆಸೆ ಹುಟ್ಟಿತು. ಸೊ ಅಲ್ಲಿಂದ ರೈಟಿಂಗ್ ಶುರು ಆಯಿತು. ರೈಟಿಂಗ್ ಆದಮೇಲೆ ಒಂದು ಚಿಕ್ಕ ಎಳೆ ಸಿಕ್ಕಿಗಳು ಹೋಗಿ ಅವ್ರಿಗೆ ಹೇಳಿದ್ದೆ ನಾನು. ಸೊ ಅವಾಗ ಅದನ್ನು ನೋಡಿಬಿಟ್ಟು ತುಂಬ ಖುಷಿ ಪಟ್ಟಿದ್ರು. ಟೋಟಲ್ ಆಗಿ ಬರೆದ್ಬಿಟ್ಟು ಬಾ ಶುರು ಮಾಡೋಣ ಅಂತ ಹೇಳಿದರು. ಬಟ್ ನಾನೇ ಸ್ವಲ್ಪ ಲೇಟ್ ಆಗ್ತಾ ಇದ್ದೀನಿ. ಅಂದರೆ ನನಗೂ ಬೇರೆ ಆ್ಯಕ್ಟಿಂಗ್ ಪ್ರಾಜೆಕ್ಟ್ಸ್ ಎಲ್ಲ ಇರೋದ್ರಿಂದ ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಅದರ ಜೊತೆಗೆ ಬರಿತಾ ಸ್ವಲ್ಪ ಲೇಟ್ ಆಗ್ತಾ ಇದೆ. ಬಟ್ ಒಮ್ಮೆ ಮುಗಿದ ಕೂಡಲೇ ನಾನು ಅವ್ರಿಗೆ ಹೋಗಿ ರೀಡಿಂಗ್ ಕೊಟ್ಟು ಅವ್ರ ಹತ್ರ ಯಾವಾಗ ಶುರು ಮಾಡ್ಬೋದು ಅಂತ ಒಂದು ಕನ್ಫರ್ಮ್ ಡೇಟ್ ಇಟ್ಕೊಂಡು ಆಮೇಲೆ ನೆಕ್ಸ್ಟ್ ಏನಾದರೂ ಪ್ರಾಜೆಕ್ಟ್ ನಾನು ಆ್ಯಸ್ ಅನ್ ಆ್ಯಕ್ಟರ್ ಒಪ್ಕೋಬೇಕಾ ಇಲ್ವಾ ಅನ್ನೋದು ಡಿಸೈಡ್ ಮಾಡ್ತೀನಿ. ಕಣ್ಣಳೆ ಬೋಡು ಒಮ್ಮುಗತ್ತ ಮೇರಿ ಭಾಗ್ಯದ ಮೂಡು ಬೀರರೆ ಬಿದ್ದದ ತಂಗೊರ ನಾಡು ಈ ನಮ್ಮ ತುಳುನಾಡು ಬೆರ್ಮೇಲ
ಅಂತೂ ಕೆಸರಡೊಂಜಿ ದಿನ ಸಂಭ್ರಮ ಇಡೀ ಅಲಿಊರಿಗೆ ಕಳೆಗಟ್ಟಿತ್ತು. ರಕ್ಷಿತ್ ಶೆಟ್ಟಿ ಪಾಲ್ಗೊಂಡು ಅಲ್ಲಿನ ಸಂಭ್ರಮವನ್ನ ಇಮ್ಮಡಿಗೊಳಿಸಿದ್ರು. ನೀವು ಅಲ್ಲಿನ ದೃಶ್ಯಾವಳಿಗಳನ್ನ ನೋಡಿ ಖಂಡಿತ ಖುಷಿ ಪಟ್ಟಿರ್ತೀರಿ. ಗ್ರಾಮೀಣ ಬದುಕಿನ ಖುಷಿ ಸಂತೋಷ ಹೀಗೆ ಮುಂದುವರಿಯಲಿ ಅಂತ ಹಾರೈಸ್ತಾ ರಕ್ಷಿತ್ ರಂಜನೆ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.